ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇವತ್ತೇನಪ್ಪ ವಿಷಯ ಅಂದರೆ, ಇವತ್ತು ನಾನು ನನ್ನ ಫ್ರೆಂಡು ಕೆಲಸ ಐತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಹೋದ್ರಿ. ಹೋಗ್ಬೇಕಾದ್ರೆ ಈ ಸಲ್ವೆ ನಮ್ಮನ್ನ ಅಟ್ಯಾಕ್ ಮಾಡ್ತು. ಯಾವ ಥರ ಅಟ್ಯಾಕ್ ಮಾಡ್ತಪ್ಪ ಅಂದ್ರೆ, ಹೆಲ್ಮೆಟೇ ಫುಲ್ಲು ನೆಂದೋಗಿತ್ತು. ಆ ಥರ ಸಲ್ವೆ ನಮ್ಮನ್ನ ಕಾಡ್ತಾ ಇತ್ತು. ಇನ್ನು ನನ್ನ ಫ್ರೆಂಡ್ಸು ಪಾಪ ಇಬ್ಬರು ಸಲ್ವೆಕ ಇಬ್ಬರು ನೆಂದೋಗಿದ್ರು. ಇನ್ನು ಇವತ್ತು ವಿಚಾರಕ್ಕೆ ಬಂದರೆ, ಇವತ್ತು ಅಡುಗೆ ಕೆಲಸ ಇದು ಆಲವ್ರ ಹತ್ರ. ನಾವು ಅಲ್ಲಿ ಕೋಪಟ್ಟಿಗೆ ನಮ್ಮ ಭಟ್ರು ಅಡುಗೆನೆಲ್ಲ ಮಾಡಿಕ್ಕಿದ್ರು. ಇವ್ರ ಹೆಸರು ಹರೀಶ್ ಅಂತ ಹೇಳ್ಬಿಟ್ಟು, ಇವರೂರು ಬಾಗ್ಲೂರು. ಇನ್ನು ಈ ಕಡೆ ನಮ್ಮ ಮಿನಿ ಭಟ್ರು ಸಂತೋಷು ಅಕ್ಕಿಕ ನೀರು ಇಕ್ತಾಯಿದ್ರು. ಇನ್ನು ಇವತ್ತು ನಾವು ಅಡುಗೆನೆಲ್ಲ ಮಾಡಿದ್ದೆಲ್ಲಪ್ಪ ಅಂದರೆ ನಮ್ಮ ಹರೀಶ್ ಭಟ್ರವರ ಕ್ಯಾಟ್ರಿಂಗ್ ಹಾಲಲ್ಲಿ. ಇವತ್ತು ಮಾಡಿದ ಐಟಮ್ಗಳೆಲ್ಲ ನಮ್ಮ ಭಟ್ರು ಬಗಿಡ್ಕಾಗಿ ರೆಡಿ ಮಾಡಿಕ್ಕಿದ್ರು. ಇವತ್ತು ನಾವು ಎಷ್ಟು ಜನಕ್ಕಪ್ಪ ಅಡುಗೆ ಮಾಡಿದಂದರೆ 500 ಜನಕ್ಕೆ. ನಮ್ಮ ಭಟ್ರು 50 ಜನದಿಂದ ಮಿನಿಮಮ್ 2000 ಜನ ಗಂಟನೂ ಅಡುಗೆ ಮಾಡಿಕೊಡ್ತಾರೆ. ಇನ್ನು ಇವತ್ತು ಹೋಗಿದ್ದು ಗ್ರೂಪ್ ಪ್ರವೇಶ ಮನೆ ಈ ಥರ ಕಾಣಿಸ್ತಾ ಇತ್ತು. ಚಪ್ರ ಮಾತ್ರ ಸೂಪರಾಗಿ ಹಾಕಿದ್ರು. ಇನ್ನು ಈ ಕಡೆ ನಮ್ಮ ಫ್ರೆಂಡ್ಸು ಬಾಳೆ ಎಲೆ ಹಾಕಿ ರೆಡಿ ಮಾಡಿಕ್ತಾಯಿದ್ರು. ಏನಕ್ಕಪ್ಪ ಅಂದರೆ ಊಟಕ್ಕೆ ಬರೋ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿಕ್ತಾಯಿದ್ರು. ಈ ಕಡೆ ಊಟಕ್ಕೆ ಬಂದವ್ರಿಗೆಲ್ಲ ಊಟ ಬಡಿಸ್ಬಿಟ್ಟು ನಾವು ಸ್ವಲ್ಪ ಊಟ ಮಾಡ್ಕೊಂಡು ಪೇಮೆಂಟ್ ತಗೊಂಡು ಊರ ಕಡೆ ಬಂದ್ವಿ. ಊರ ಕಡೆ ಬರಬೇಕಾದ್ರೆ ನನ್ನ ಫ್ರೆಂಡು ಮನೆಗೆ ಬಿರಿಯಾನಿ ಬೇಕಂದ. ಸರಿ ಅಂತ ಹೇಳ್ಬಿಟ್ಟು ನಾವು ಬಿರಿಯಾನಿ ಕಟ್ಸ್ಕೊಂಡು ಊರ ಕಡೆ ಬಂದ್ವಿ. ಊರ ಕಡೆ ಬಂದ ತಕ್ಷಣ ನಾನು ಡೈರೆಕ್ಟ್ ಹೋಗಿದ್ದೆ ಫೀಲ್ಡ್ಗೆ. ಏನಕ್ಕಪ್ಪ ಅಂದರೆ ಕ್ರಿಕೆಟ್ ಆಡೋಕೆ. ನನ್ನ ಫ್ರೆಂಡ್ಸ್ ಇವತ್ತು ಭಾನುವಾರ ಅಂತ ಹೇಳ್ಬಿಟ್ಟು ಫುಲ್ಲು ಎಲ್ಲರೂ ಹುಡುಗರು ಬಂದಿದ್ದರು. ಇನ್ನು ನನ್ನ ಫ್ರೆಂಡು ಬಾಲ್ನ ಬ್ಯಾಟಾಗಿ ಹೊಡಿದಿರೋ ತಲೆನ ಹೊಡಿತಿದ್ನು. ಇವತ್ತಿನ ಕತೆ ಇಷ್ಟು ಫ್ರೆಂಡ್ಸ್, ಮತ್ತೆ ನಾಳೆ ಸಿಗ್ತೀನಿ. ಅಲ್ಲವರೆಗೂ ಬಾಯ್ ಬಾಯ್.